ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 9,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, 2024ರ ಹೊಸ ನೇಮಕಾತಿಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ನಾಗರಿಕ ಪೊಲೀಸ್ ಪೇದೆ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2024ರಲ್ಲಿ 3,500 ಹುದ್ದೆಗಳನ್ನು ಈ ವರ್ಷದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಆದರೆ ಈ ಹುದ್ದೆಯನ್ನು 1 ರಿಂದ 2 ತಿಂಗಳು ಬೇಕಾಗುತ್ತದೆ. ಏಕೆಂದರೆ ಸ್ನೇಹಿತರೆ, 2023ರಲ್ಲಿ ಏನು 1:1 ಈಗ ಕಾಲ್ಫಾರ್ಮ್ ಆಗಿದೆ. CAR ಹಾಗೂ DAR KSRP ಸಿವಿಲ್ ಕಾನ್ಸ್ಟೇಬಲ್ ಏನು ನೇಮಕಾತಿ ಇದೆ ಅವರಿಗೆ 1:1 ಬಿಟ್ಟಿದ್ದಾರೆ. ಅವ್ರದ್ದು ಪ್ರೋಸೆಸ್ ಮುಗಿದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ಅವರನ್ನು ಟ್ರೈನಿಂಗ್ ಸೆಂಟ್ರಿಗೆ ಕಳಿಸಲಾಗುತ್ತದೆ. ಅದು ಪ್ರೋಸೆಸ್ ಮುಗಿದ ನಂತರ ಅದು ಬೇಗ ಮುಗಿಯುತ್ತೆ. ಇನ್ನು 1 ಮಂತಲ್ಲಿ ಮುಗಿಬೋದು. ಆಲ್ರೆಡಿ 1:1 ಬಿಟ್ಟಿದ್ದಾರೆ. ಫಿಸಿಕಲ್ ಆಗಿದೆ, 1:1 ಬಿಟ್ಟಿದ್ದಾರೆ, ಮೆಡಿಕಲ್ಗೂ ಬಿಟ್ಟಿದ್ದಾರೆ. ಅದಾದ ನಂತರ 3,500 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗುತ್ತೆ. ಸ್ನೇಹಿತರೆ, ದಯವಿಟ್ಟು ಇವತ್ತಿನಿಂದಲೇ ಸ್ಟಡಿ ಕಡೆ ಗಮನ ಕೊಡಿ. ಇದರ ಜೊತೆಗೆ CAR DAR KSRP ಹಾಗೂ ಬ್ಯಾಂಡ್ಸ್ಮನ್ ಹುದ್ದೆಗಳನ್ನು ಕರೆಯಲಾಗುತ್ತದೆ ಎಂಬ ಮಾಹಿತಿ ಬಂದಿದೆ. ಹಾಗೆ 615 ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಕೂಡ ಕಾಲ್ಫಾರ್ಮ್ ಆಗ್ತಾಯಿದೆ. ದಯವಿಟ್ಟು ನಾವು ಪೊಲೀಸ್ ಆಗಲೇಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಅವರು ದಯವಿಟ್ಟು ಸ್ಟಡಿ ಕಡೆ ಗಮನ ಕೊಡಿ. ಈ ವರ್ಷ ಖಂಡಿತ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಆಗೋದು ಖಂಡಿತ ನಿಜ. ಹಾಗೆ OBC ಹಾಗೂ ಕ್ಯಾಟಗರಿ 1 ಜನರಲ್ ಬಿಟ್ಟು ಎಲ್ಲ ಕ್ಯಾಟಗರಿಗೂ ಕೂಡ 33 ವರ್ಷ ವಯೋಮಿತಿಯನ್ನು ಸಡಿಲಗೊಳಿಸಲಾಗಿದೆ. ಅದು ಕೂಡ ನಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು 33 ವರ್ಷ ಯಾರ್ದು ಕಂಪ್ಲೀಟ್ ಆಗಿಲ್ಲ, ಇನ್ನು 2 ಮಂತ್ ಅಂದರೆ 11-12ನೇ ತಿಂಗಳೊಳಗೆ ಯಾರ್ದಿರುತ್ತೆ ಅವರೆಲ್ಲರೂ ಕೂಡ ಎಕ್ಸಾಮ್ ಬರೀಬೋದು. ದಯವಿಟ್ಟು ಸ್ಟಡಿ ಕಡೆ ಗಮನ ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.